ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ತುಂಬ ಆಸೆ ಪಡುವ ಒಂದು ವಿಷಯವಿದೆಯೇ? ಅದು ಹಣವಾಗಿರಬಹುದು, ಒಳ್ಳೆಯ ಕೆಲಸವಾಗಿರಬಹುದು, ಸ್ವಂತ ಮನೆಯಾಗಿರಬಹುದು, ನಿಮ್ಮ ಕನಸಿನ ಜೀವನವೂ ಕೂಡ ಆಗಿರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಬಯಸುತ್ತಿರುವ ಯಾವುದಾದರೂ ಒಂದು ಗುರಿಯಾಗಿರಬಹುದು. ಆದರೆ ಎಷ್ಟು ಬಾರಿ ಯೋಚಿಸಿದರೂ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದೆಯೇ? ಹಾಗಾದರೆ ಇಂದಿನ ವಿಡಿಯೋ ನಿಮಗಾಗಿ. ಇಂದು ನಾನು ಮ್ಯಾನಿಫೆಸ್ಟೇಷನ್ ಎಂದರೇನು, ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಬಹುದು, ಯಾವ ತಪ್ಪುಗಳನ್ನು ಮಾಡಬಾರದು, ಇದರ ಜೊತೆಗೆ ಮುಖ್ಯವಾಗಿ ಕೇವಲ ಆಸೆ ಪಡುವುದಕ್ಕೂ ಗುರಿಯನ್ನು ಸಾಧಿಸುವುದಕ್ಕೂ ಇರುವ ವ್ಯತ್ಯಾಸವೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಪ್ರತಿದಿನ ಮಾಡಬಹುದಾದ ಒಂದು ಸರಳ 5 ನಿಮಿಷದ ಮ್ಯಾನಿಫೆಸ್ಟೇಷನ್ ರೊಟೀನನ್ನು ತಿಳಿಸಲಾಗುತ್ತದೆ. ಹಾಗಾದರೆ ಮೊದಲಿಗೆ ನಾವು ತಿಳಿಯೋಣ ಮ್ಯಾನಿಫೆಸ್ಟೇಷನ್ ಎಂದರೇನು. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಕೇವಲ ಕಣ್ಣು ಮುಚ್ಚಿಕೊಂಡು ನನಗೆ ಇದು ಬೇಕು, ನನಗೆ ಅದು ಬೇಕು ಎಂದು ಯೋಚಿಸುವುದಲ್ಲ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಅದರ ಬಗ್ಗೆ ನೀವು ಸಕಾರಾತ್ಮಕ ಯೋಚನೆಯನ್ನು ಮಾಡುವುದರ ಜೊತೆಗೆ ನಿಮ್ಮ ಗಮನವನ್ನು ಅದರ ಕಡೆಗೆ ಕೇಂದ್ರೀಕರಿಸಿ ಅದನ್ನು ಸಾಧಿಸಲು ನಿಜವಾದ ಹೆಜ್ಜೆಗಳನ್ನು ಇಡುವುದೇ ಮ್ಯಾನಿಫೆಸ್ಟೇಷನ್. ಒಂದು ಪ್ರಾಯೋಗಿಕ ರೀತಿಯಲ್ಲಿ ಇದನ್ನು ಬಳಸಿಕೊಳ್ಳುವ ವಿಧಾನವಾಗಿರಲಿದೆ. ಉದಾಹರಣೆ, ಒಬ್ಬ ವ್ಯಕ್ತಿಗೆ ಸ್ವಂತ ಮನೆ ಬೇಕು ಎಂದುಕೊಳ್ಳಿ. ನನಗೆ ಮನೆ ಬೇಕು ಎಂದು ಪ್ರತಿದಿನ ಕೇಳುವುದರಿಂದ ಮಾತ್ರ ಮನೆ ಸಿಗುವುದಿಲ್ಲ. ಆದರೆ ಅವನು ತನ್ನ ಗುರಿಯನ್ನು ಸ್ಪಷ್ಟವಾಗಿಟ್ಟುಕೊಂಡು ಎಷ್ಟು ಹಣ ಬೇಕು, ಯಾವ ರೀತಿ ಮನೆ ಬೇಕು, ಎಲ್ಲಿ ಬೇಕು, ಎಷ್ಟು ವರ್ಷಗಳಲ್ಲಿ ಅದನ್ನು ಸಾಧಿಸಬೇಕು, ನಂತರ ಅದಕ್ಕೆ ತಕ್ಕಂತೆ ಹಣ ಉಳಿಸುವುದನ್ನು ಜೊತೆಗೆ ಆದಾಯ ಹೆಚ್ಚಿಸುವ ಯೋಜನೆಗಳನ್ನು ಕೂಡ ಆರಂಭಿಸುತ್ತಾನೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಅವನಿಗೆ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಇನ್ನು ಮೊದಲ ರಹಸ್ಯವನ್ನು ಇದರ ಬಗ್ಗೆ ತಿಳಿಯೋಣ. 1. ಗುರಿ. ನೀವು ಮ್ಯಾನಿಫೆಸ್ಟೇಷನ್ ಆರಂಭಿಸುವಾಗ ಮಾಡುವ ಮೊದಲ ತಪ್ಪು ಏನೆಂದರೆ ಒಂದೇ ಸಮಯದಲ್ಲಿ ತುಂಬ ವಿಷಯವನ್ನು ಬಯಸುವುದು. ಇಂದು ಹಣ ಬೇಕು, ನಾಳೆ ಮನೆ ಬೇಕು, ಮತ್ತೊಂದು ದಿನ ಕಾರು ಬೇಕು, ಇನ್ನೊಂದು ದಿನ ಉದ್ಯೋಗ ಬೇಕು. ಹೀಗೆ ಮನಸ್ಸು ಎಲ್ಲ ಕಡೆ ಓಡಾಡುತ್ತಿದ್ದರೆ ನಿಮ್ಮ ಗುರಿಯನ್ನು ಒಂದೇ ಗುರಿಯ ಮೇಲೆ ಇಡುವುದು ಕಷ್ಟವಾಗುತ್ತದೆ. ಆದ್ದರಿಂದ ಮೊದಲಿಗೆ ಒಂದು ಮುಖ್ಯ ಗುರಿಯನ್ನು ಆಯ್ಕೆ ಮಾಡಿ ಒಂದು ಕಾಗದ ತೆಗೆದುಕೊಳ್ಳಿ. ಅದರ ಮೇಲೆ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ಬರೆಯಿರಿ. ಉದಾಹರಣೆ, ನಾನು ನನ್ನ ಆದಾಯವನ್ನು ಹೆಚ್ಚಿಸಲು ಪ್ರತಿದಿನ ಹೊಸ ಅವಕಾಶಗಳನ್ನು ಹುಡುಕುತ್ತೇನೆ ಮತ್ತು ಅದಕ್ಕಾಗಿ ನಿರಂತರವಾಗಿ ಕೆಲಸ ಮಾಡುತ್ತೇನೆ. ಇದು ಕೇವಲ ಆಯ್ಕೆಯಲ್ಲ, ಇದು ಒಂದು ದಿಕ್ಕು ಆಗಿರಲಿದೆ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದ 3ನೇ ವಿಷಯವೇನೆಂದರೆ ನಿಮ್ಮ ಗುರಿಯನ್ನು ವರ್ತಮಾನ ಕಾಲದಲ್ಲಿ ಬರೆಯಿರಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತನಾಡುವಾಗ ಅಫರ್ಮೇಷನ್ ಎಂಬ ಪದವನ್ನು ನೀವು ಕೇಳಿರಬಹುದು. ಹಾಗೆಂದರೆ ನಮ್ಮನ್ನು ನಾವು ಧೈರ್ಯಪಡಿಸುವ ಸಕಾರಾತ್ಮಕ ವಾಕ್ಯಗಳು. ಉದಾಹರಣೆ, ನಾನು ನನ್ನ ಗುರಿಯ ಕಡೆಗೆ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಹೋಗುತ್ತೇನೆ, ನಾನು ಹೊಸ ಅವಕಾಶಗಳನ್ನು ಗುರುತಿಸಲು ಸಿದ್ಧವಾಗಿದ್ದೇನೆ, ನನ್ನ ಸಾಮರ್ಥ್ಯವನ್ನು ನಾನು ಪ್ರತಿದಿನ ಅಭಿವೃದ್ಧಿಪಡಿಸುತ್ತೇನೆ. ಇಂತಹ ವಾಕ್ಯಗಳನ್ನು ಬರೆಯಬಹುದು ಅಥವಾ ನಿಧಾನವಾಗಿ ಹೇಳಬಹುದು. ಆದರೆ ಒಂದು ವಿಷಯವನ್ನು ನೀವು ನೆನಪಿನಲ್ಲಿ ಇಡಬೇಕಾಗಿರಲಿದೆ. ಹೀಗೆಂದರೆ ಮಾತ್ರ ನಿಮಗೆ ಫಲಿತಾಂಶ ಖಚಿತವಾಗಿ ಸಿಗುವುದಿಲ್ಲ. ಅದು ನಿಮ್ಮ ಗಮನವನ್ನು ನಿಮ್ಮ ಗುರಿಯ ಕಡೆ ತಿರುಗಿಸುವ ಒಂದು ಅಭ್ಯಾಸವಾಗಿ ಬಳಸಿಕೊಳ್ಳಲು ಸಹಕಾರಿಯಾಗಿರಲಿದೆ. ಇನ್ನು ಮುಖ್ಯವಾಗಿ ವಿಜುಲೇಷನ್. ಹೀಗೆಂದರೆ 2ನೇ ಮುಖ್ಯ ವಿಧಾನ ಇದಾಗಿರಲಿದೆ. ವಿಜುಲೇಷನ್ ಪ್ರತಿದಿನ ಕೆಲವು ನಿಮಿಷ ಶಾಂತವಾಗಿ ಕುಳಿತು ನಿಮ್ಮ ಗುರಿಯನ್ನು ಸಾಧಿಸಿದ ನಂತರ ನೀವು ಹೇಗಿರುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ. ಉದಾಹರಣೆ, ನಿಮ್ಮ ಗುರಿ ಯೂಟ್ಯೂಬ್ ಚಾನಲ್ ಬೆಳೆಸುವುದು ಆಗಿದ್ದರೆ ನಿಮ್ಮ ವಿಡಿಯೋಗಳಿಗೆ ಉತ್ತಮ ವ್ಯೂಸ್ ಬರುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಅಷ್ಟೇ ಅಲ್ಲ, ನೀವು ಉತ್ತಮ ವಿಡಿಯೋ ಮಾಡುತ್ತಿದ್ದೀರಿ, ಹೊಸ ವಿಷಯವನ್ನು ಕಲಿಯುತ್ತಿದ್ದೀರಿ, ಥಂಬ್ನೇಲ್ ಸುಧಾರಿಸಿದ್ದೀರಿ, ಹಾಗೆ ವೀಕ್ಷಕರು ಕೂಡ ಅದನ್ನು ನೋಡುತ್ತಿದ್ದಾರೆ. ಹೀಗೆ ನಮ್ಮ ಗುರಿಯೊಂದಿಗೆ ಸಂಬಂಧಿಸಿದ ನಿಜವಾದ ಪ್ರಕ್ರಿಯೆಯನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಗಮನವನ್ನು ಗುರಿಯ ಕಡೆಗೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಇನ್ನು 5ನೇ ಪ್ರಮುಖ ವಿಷಯವೇನೆಂದರೆ ಒಂದು ಕುತೂಹಲಕಾರಿ ಪ್ರಶ್ನೆ.
ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಏನೆಂದರೆ, ನಾವು ದಿನವಿಡೀ ಯಾವುದರ ಬಗ್ಗೆ ಯೋಚಿಸುತ್ತೇವೋ ಅದೇ ನಮ್ಮ ಜೀವನವನ್ನು ಬದಲಾಯಿಸುತ್ತದೆಯೇ? ಉತ್ತರ ಅಷ್ಟು ಸರಳವಲ್ಲ. ನಮ್ಮ ಆಲೋಚನೆಗಳು ನಮ್ಮ ಭಾವನೆ, ಗಮನ ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ಯೋಚಿಸಿದರೆ ಮಾತ್ರ ಎಲ್ಲವೂ ನಡೆಯುತ್ತದೆ ಎಂದು ಹೇಳುವುದು ಸರಿಯಲ್ಲ. ನೀವು ದೊಡ್ಡ ಗುರಿ ಹೊಂದಿದ್ದರೆ ಅದರೊಂದಿಗೆ ಕೆಲಸವೂ ಕೂಡ ಅಗತ್ಯವಾಗಿರಲಿದೆ. ಅದಕ್ಕಾಗಿಯೇ ಮ್ಯಾನಿಫೆಸ್ಟೇಷನ್ ಅನ್ನು ಮಾಯಾಜಾಲ ಎಂದು ನೋಡುವ ಬದಲು ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುವ ಒಂದು ಅಧ್ಯಯನವಾಗಿ ನೋಡುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನ ಮುಖ್ಯ ಭಾಗವಾಗಿ 369 ಮೆಥಡ್. ಈಗ ಬಹಳ ಜನರಿಗೆ ಕುತೂಹಲ ಮೂಡಿರುವ ಒಂದು ವಿಧಾನಕ್ಕೆ ಬರೋಣ. ಅದು 369 ಮ್ಯಾನಿಫೆಸ್ಟೇಷನ್ ಮೆಥಡ್. ಈ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಬರೆಯುವುದು ಅಥವಾ ಪುನರಾವರ್ತಿಸುವುದು ಜನಪ್ರಿಯವಾಗಿದೆ. ಕೆಲವರು ಬೆಳಗ್ಗೆ 3 ಬಾರಿ, ಮಧ್ಯಾಹ್ನ 6 ಬಾರಿ, ರಾತ್ರಿ 9 ಬಾರಿ ಬರೆಯುತ್ತಾರೆ. ಉದಾಹರಣೆ, ನಾನು ನನ್ನ ಗುರಿಯ ಕಡೆ ಪ್ರತಿದಿನ ಪ್ರಗತಿ ಮಾಡುತ್ತಿದ್ದೇನೆ. ಈ ವಾಕ್ಯವನ್ನು ಈ ರೀತಿಯಲ್ಲಿ ಬರೆಯಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ. 369 ಮೆಥಡ್ ಮಾಡಿದರೆ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಎಂದು ವೈಜ್ಞಾನಿಕವಾಗಿ ಖಚಿತವಾಗಿಲ್ಲ. ಆದ್ದರಿಂದ ಅದನ್ನು ಫೋಕಸ್ ರೀತಿಯಲ್ಲಿ ಬಳಸಿಕೊಳ್ಳಬಹುದು. ಇನ್ನು ಮುಂದಿನ ಭಾಗವಾಗಿ ಗ್ರ್ಯಾಟಿಟ್ಯೂಡ್. ಮ್ಯಾನಿಫೆಸ್ಟೇಷನಲ್ಲಿ ಇನ್ನೊಂದು ಜನಪ್ರಿಯ ಅಭ್ಯಾಸ ಗ್ರ್ಯಾಟಿಟ್ಯೂಡ್, ಅಂದರೆ ನಿಮ್ಮ ಬಳಿ ಈಗಾಗಲೇ ಇರುವ ಒಳ್ಳೆಯ ವಿಷಯಗಳಿಗೆ ಕೃತಜ್ಞರಾಗಿ ಇರುವುದು. ಪ್ರತಿದಿನ ರಾತ್ರಿ 3 ವಿಷಯವನ್ನು ಬರೆಯಿರಿ. ಇಂದು ನನಗೆ ಸಂತೋಷ ಕೊಟ್ಟ ವಿಷಯ, ಇಂದು ನಾನು ಕಲಿತ ವಿಷಯ, ನನ್ನ ಜೀವನದಲ್ಲಿ ನಾನು ಕೃತಜ್ಞರಾಗಿರುವ ವಿಷಯ. ಹೀಗೆ ಈ ವಿಷಯಗಳನ್ನು ನೀವು ಬರೆಯುವುದು ಉತ್ತಮವಾಗಿರಲಿದೆ. ಇದರಿಂದ ನಿಮ್ಮ ಗಮನವನ್ನು ಕೇವಲ ಕೊರತೆಗಳ ಮೇಲೆ ಇಡುವ ಬದಲು ನಿಮ್ಮ ಜೀವನದಲ್ಲಿ ಇರುವ ಒಳ್ಳೆಯ ಅಂಶಗಳನ್ನು ಗಮನಿಸಲು ಸಹಕಾರಿಯಾಗಿರಲಿದೆ. ಇನ್ನು ನೀವು ಮಾಡಬಾರದ ದೊಡ್ಡ ತಪ್ಪುಗಳು ಯಾವುದು ಎಂದು ತಿಳಿಯೋಣ. ಇದೀಗ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಜನರು ಮಾಡುವ ದೊಡ್ಡ ತಪ್ಪನ್ನು ಹೇಳುತ್ತೇನೆ. ಅದು, ನಾನು ಯೋಚಿಸುತ್ತಿದ್ದೇನೆ, ಆದ್ದರಿಂದ ಈಗ ಏನು ಮಾಡಬೇಕಿಲ್ಲ. ಇದು ತಪ್ಪು. ನಿಮಗೆ ಉದ್ಯೋಗ ಬೇಕು ಎಂದರೆ ಅಪ್ಲಿಕೇಶನ್ ಕಳಿಸಬೇಕು. ನಿಮಗೆ ಹಣ ಬೇಕು ಎಂದರೆ ಆದಾಯ ಹೆಚ್ಚಿಸುವ ಮಾರ್ಗಗಳನ್ನು ಹುಡುಕಬೇಕು. ನಿಮಗೆ ಆರೋಗ್ಯಕರ ಜೀವನ ಬೇಕು ಎಂದರೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ತರಬೇಕು. ನಿಮಗೆ ಯೂಟ್ಯೂಬ್ ಚಾನಲ್ ಬೆಳೆಸಬೇಕು ಎಂದರೆ ವಿಡಿಯೋ ಮಾಡಲೇಬೇಕು. ಉದಾಹರಣೆಯನ್ನು ನಾನು ತಿಳಿಸುತ್ತಿದ್ದೇನೆ. ಆಗ ಮಾತ್ರ ಆಡಿಯನ್ಸ್ ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ತಿಳಿಯಬೇಕಾಗಿರದೆ. ಆಸೆ, ಗುರಿ, ಯೋಜನೆ, ಕ್ರಮ, ನಿರಂತರ ಪ್ರಯತ್ನ ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನ ಭಾಗವಾಗಿ ನಾವು ಗಮನಿಸಬೇಕಾದ ಅಂಶ ಏನೆಂದರೆ, ನಾವು ನೆಗೆಟಿವ್ ಥಿಂಕಿಂಗನ್ನು ಬಿಡಬೇಕು. ಇನ್ನೊಂದು ಪ್ರಮುಖ ವಿಷಯ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳು ಬರುತ್ತಿದ್ದರೆ ಭಯಪಡಬೇಡಿ. ನನಗೆ ನೆಗೆಟಿವ್ ಥಾಟ್ ಬಂದಿದೆ, ಹೀಗಾಗಿ ಕೆಟ್ಟದ್ದು ನಡೀತದೆ ಎಂದು ಭಾವಿಸಬೇಡಿ. ಮನುಷ್ಯನ ಮನಸ್ಸಿನಲ್ಲಿ ವಿವಿಧ ರೀತಿಯ ಆಲೋಚನೆಗಳು ಬರಬಹುದು. ಇದು ಸಹಜವಾಗಿರಲಿದೆ. ಆಲೋಚನೆ ಬಂದ ತಕ್ಷಣ ಅದನ್ನು ನಿಜ ಎಂದು ನಂಬಬೇಕಾಗಿಲ್ಲ. ನಿಮ್ಮ ಗಮನವನ್ನು ಮತ್ತೆ ನಿಮ್ಮ ಕೆಲಸದ ಕಡೆ ತಿರುಗಿಸಿ. ಉದಾಹರಣೆ, ನನ್ನಿಂದ ಆಗುವುದಿಲ್ಲ ಎಂದು ಆಲೋಚನೆ ಬಂದರೆ, ನಾನು ಈಗಲೇ ಸಂಪೂರ್ಣವಾಗಿ ಮಾಡಲಾಗದಿದ್ದರೂ ಒಂದು ಸಣ್ಣ ಹೆಜ್ಜೆ ಇಡಬಹುದು ಎಂದು ನಿಮ್ಮನ್ನು ನೀವು ನೆನಪಿಸಿಕೊಳ್ಳಿ. ಇದು ಪ್ರಮುಖ ವಿಷಯವಾಗಿದ್ದು, ಇನ್ನು 5 ನಿಮಿಷಗಳ ಮ್ಯಾನಿಫೆಸ್ಟೇಷನ್ ರೊಟೀನನ್ನು ಈಗ ನೋಡೋಣ. ಈಗ ನಾನು ಹೇಳುತ್ತಿದ್ದೇನೆ ಎಂದು ಆರಂಭಿಸಿ ಹೇಳಿದ ಆ 5 ವಿಷಯವನ್ನು ರೊಟೀನಾಗಿ ಇಟ್ಟುಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ 5 ನಿಮಿಷ ತೆಗೆದುಕೊಳ್ಳಿ. ಮೊದಲ ನಿಮಿಷ ನಿಮ್ಮ ಗುರಿಗಳನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ. 2ನೇ ನಿಮಿಷ ನಿಮ್ಮ ಗುರಿಗೆ ಸಂಬಂಧಿಸಿದ ಒಂದು ಸಕಾರಾತ್ಮಕ ವಿಷಯವನ್ನು ಬರೆಯಿರಿ. 3ನೇ ನಿಮಿಷ ನಿಮ್ಮ ಗುರಿಗಳನ್ನು ಸಾಧಿಸಲು ಇಂದು ಮಾಡಬಹುದಾದ ಒಂದು ಸಣ್ಣ ಕೆಲಸವನ್ನು ಬರೆಯಿರಿ. 4ನೇ ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಗುರಿಯನ್ನು ಸಾಧಿಸುವ ಪ್ರಕ್ರಿಯೆಯನ್ನು ಕಲ್ಪಿಸಿಕೊಳ್ಳಿ. 5ನೇ ನಿಮಿಷ ಇಂದು ನಿಮಗೆ ಜೀವನದಲ್ಲಿ ಕೆಲವು ಕೃತಜ್ಞತೆ ಇರುವ ಒಂದು ವಿಷಯವನ್ನು ನೆನಪಿಸಿಕೊಳ್ಳಿ. ಅಷ್ಟೇ, ದಿನಕ್ಕೆ 5 ನಿಮಿಷ. ಆದರೆ ಇದನ್ನು ಮಾಡುವಾಗ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಬರೆದದ್ದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾಗಿರಲಿದೆ. ಇನ್ನು ಮುಖ್ಯವಾಗಿ 3ನೇ ವಿಷಯವೇನೆಂದರೆ, ಹಣದ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಮಾತನಾಡುವುದಾದರೆ,
ಹಣದ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವಿಡಿಯೋಗಳು ಇವೆ. ಈ ಒಂದು ಪದ ಹೇಳಿದರೆ ಹಣ ಬರುತ್ತದೆ, ಈ ಸಂಖ್ಯೆಯನ್ನು ಬರೆದರೆ ಹಣ ಸಿಗುತ್ತದೆ ಎಂಬಂತಹ ಮಾತುಗಳನ್ನು ನೀವು ನೋಡಿದಿರಬಹುದು. ಇಂತಹ ಹೇಳಿಕೆಗಳನ್ನು ಖಂಡಿತ ಸತ್ಯ ಎಂದು ನಂಬಬೇಡಿ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಉದಾಹರಣೆ, ಮುಂದಿನ 6 ತಿಂಗಳಲ್ಲಿ ನನ್ನ ಆದಾಯವನ್ನು ಹೆಚ್ಚಿಸಲು ನಾನು ಯಾವ ಕೌಶಲ್ಯ ಕಲಿಯಬಹುದು, ನಾನು ಎಷ್ಟು ಹಣ ಉಳಿಸಬೇಕು, ಹಾಗೆ ನನ್ನ ಖರ್ಚುಗಳನ್ನು ಹೇಗೆ ನಿಯಂತ್ರಿಸಬಹುದು, ಹೀಗೆ ಯೋಚಿಸಿದರೆ ಇದೇ ಹೆಚ್ಚು ಪ್ರಾಯೋಗಿಕ ವಿಧಾನವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮ್ಯಾನಿಫೆಸ್ಟೇಷನ್ನು ಹೇಗೆ ಬಳಸಬೇಕು ಎಂಬುದನ್ನು ಸರಳವಾಗಿ ನೋಡುವುದಾದರೆ, ಕನಸು ಕಾಣಿರಿ, ಗುರಿ ಬರೆಯಿರಿ, ಯೋಚನೆ ಮಾಡಿ, ಪ್ರತಿದಿನ ಅದಕ್ಕಾಗಿ ಕೆಲಸ ಮಾಡುವುದು, ಹಾಗೆ ಫಲಿತಾಂಶಕ್ಕೆ ಸಮಯ ನೀಡುವುದು. ಒಂದು ದಿನದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಒಂದು ಸಣ್ಣ ಹೆಜ್ಜೆಯನ್ನು ಇಟ್ಟರೆ ಸಾಕು, ನೀವು ನಂತರದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಹೀಗೆ ಸ್ನೇಹಿತರೆ, ಮ್ಯಾನಿಫೆಸ್ಟೇಷನನ್ನು ಮಾಯಾಜಾಲವಾಗಿ ನೋಡಬೇಡಿ. ಅದೇ ಸಮಯದಲ್ಲಿ ನಿಮ್ಮ ಕನಸನ್ನು ಸಣ್ಣದಾಗಿ ನೋಡಬೇಡಿ. ನಿಮಗೆ ಒಂದು ಗುರಿ ಇದ್ದರೆ ಅದನ್ನು ಬರೆಯಿರಿ, ಅದನ್ನು ಸ್ಪಷ್ಟಪಡಿಸಿ, ನಿಮ್ಮ ಗಮನವನ್ನು ಅದರ ಕಡೆಗೆ ಕೇಂದ್ರೀಕರಿಸಿ, ಜೊತೆಗೆ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಪ್ರೋತ್ಸಾಹಿಸಿ. ಹಾಗೆ ಅಂತಿಮ ಮುಖ್ಯವಾದ ವಿಷಯ, ಅದಕ್ಕಾಗಿ ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ನೀವು ಈ ವಿಡಿಯೋವನ್ನು ನೋಡಿದ ನಂತರ ಒಂದು ಸಣ್ಣ ಕೆಲಸ ಮಾಡಿ. ಒಂದು ಕಾಗದ ತೆಗೆದುಕೊಳ್ಳಿ, ಅದರ ಮೇಲೆ ನನ್ನ ಜೀವನದಲ್ಲಿ ನಾನು ಸಾಧಿಸಲು ಬಯಸುವ ಒಂದು ಮುಖ್ಯ ಗುರಿ ಯಾವುದು ಎಂಬುದನ್ನು ಬರೆಯಿರಿ. ಅದರ ಕೆಳಗೆ ಇಂದು ಅದಕ್ಕಾಗಿ ನಾನು ಮಾಡಬಹುದಾದ ಒಂದು ಸಣ್ಣ ಕೆಲಸ ಯಾವುದು ಎಂದು ಬರೆಯಿರಿ. ಹಾಗೆ ಒಂದು ಹೆಜ್ಜೆಯಿಂದಲೇ ನಿಮ್ಮ ಬದಲಾವಣೆ ಪಯಣ ಆರಂಭವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೆ ಕುಟುಂಬದವರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಕನ್ನಡ ಅಸ್ಟ್ರಾಲಜಿ, ಮ್ಯಾನಿಫೆಸ್ಟೇಷನ್ ಹಾಗೆ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋ ಜೊತೆಗೆ ಸಿಗೋಣ. ಧನ್ಯವಾದಗಳು.